ಇವತ್ತು ಮೂರನೇ ಸೆಷನ್ನು ಅಲ್ಲ. ಸೊ ಫಸ್ಟ್ ಟೈಮು ಈ ಪೇನ್ ಅಂತ ಹೇಳ್ತಾ ಇದ್ರಲ್ಲ, ಸೊ MRI ಸ್ಕ್ಯಾನ್ ಎಲ್ಲ ಮಾಡಿದ್ರಿ. ಸೊ MRI ಸ್ಕ್ಯಾನ್ ಮಾಡಿ ಎಷ್ಟು ತಿಂಗಳು ರೆಸ್ಟ್ ಕೊಟ್ಟಿದ್ರಿ ಸರ್? ಒಂದು 8-9 ಮಂತ್ಸ್. 8-10 ಮಂತ್ಸಾ? ರೆಸ್ಟಾ? ಹ್ಞೂ ಸರ್. ವರ್ಕೌಟ್ ಮಾಡಿಲ್ವಾ? ಬಟ್ ಫಿಸಿಯೋ ಎಲ್ಲ ಮಾಡಿದ್ರಲ್ಲ? ಹಾಂ ಸರ್, ಫಿಸಿಯೋ ಎಲ್ಲ ಮಾಡಿಸ್ದೆ ಸರ್. ಒಂದು 7-8 ಕ್ಲಾಸಸ್ ಮಾಡಿಸ್ದೆ. ಆದರೆ ಅವರು ರೆಸ್ಟ್ ಮಾಡು, ಏನೋ ವೆಯ್ಟ್ ಲಿಫ್ಟ್ ಮಾಡಬೇಡ ಅಂತ ಹೇಳಿದರು. ನಾನೇನು ವೆಯ್ಟ್ಸ್ ಏನೋ ಲಿಫ್ಟೇ ಮಾಡಿಲ್ಲ 8 ಮಂತ್ಸ್. ಮತ್ತೆ ನಿಮ್ಮ ಮತ್ತೆ ಶುರು ಮಾಡಿದಾಗ ಮತ್ತೆ ಪೇನ್ ಶುರು ಆಯಿತು? ಹಾಂ ಸರ್, ಪೇಯ್ನ್ ಆಗಿತ್ತು. ನೀವು ಲಾಸ್ಟ್ ಸೆಕೆಂಡ್ ಸೆಕ್ಷನ್ ಮಾಡಿದಾಗ ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಕಮ್ಮಿ ಆಯಿತು. ಲಾಸ್ಟ್ ಟೈಮ್ ಮಾಡಿದ್ರಲ್ಲ, ಇವಾಗ ಸ್ವಲ್ಪ ಒಂದು 70% ಓಕೆ. ಇನ್ನೊಂದು ಸತಿ ಮಾಡಿದಾಗ ಸ್ವಲ್ಪ ಜಾಸ್ತಿ ಇಂಟೆನ್ಸಿಟಿ ಜಾಸ್ತಿ ಕೊಟ್ಟು ಮಾಡಿದ್ದೆ. ಓಕೆ. ಸೊ MRI ಸ್ಕ್ಯಾನಿಂಗಲ್ಲಿ ನೋ ಟ್ರೇಸಸ್ ಆಫ್ ಎನಿ ಇಂಜುರೀಸ್, ನಥಿಂಗ್, ಎಲ್ಲ ಕರೆಕ್ಟಾಗಿತ್ತು. ಬಟ್ ಪೇನ್ ಮಾತ್ರ ಜನರೇಟ್ ಆಗ್ತಾ ಸರ್, ಪೇನ್ ಮಾತ್ರ ಇತ್ತು. ಸೊ ಇವಾಗ ನೀವು ವರ್ಕೌಟ್ ವೆಯ್ಟ್ ಜಾಸ್ತಿ ಮಾಡ್ತಾ ಇದ್ದೀರಾ? ಹಾಂ ಸರ್, ಇವಾಗ ನೀವು ಹೇಳಾದ್ಮೇಲೆ ಮಾಡ್ತಾ ಇದ್ದೀನಿ. ಇವಾಗೇನು ಆ ಥರ ಪೇನ್ ಏನಿಲ್ಲ. ಮುಂಚೆ ಈ ಥರ ಮೂಮೆಂಟ್ ಮಾಡಿದಾಗೆಲ್ಲ ಪೇನ್ ಆಗೋದು, ಹಿಂಗೆ ಈ ಥರ ಎಲ್ಲ ಮಾಡಿದಾಗೆಲ್ಲ ಪೇನ್ ಆಗೋದು. ಇವಾಗ ಆ ಥರ ಏನು ಪೇನ್ ಇಲ್ಲ. ಇವಾಗ ನಾವೇನಾದರೂ ಸ್ವಲ್ಪ ಹಿಂಗೆ ಮುಟ್ಟಿ ಫೀಲ್ ಮಾಡಿದ್ರೆ ಮಾತ್ರ ಪೇನ್ ಆಗುತ್ತೆ, ಇಲ್ಲಾಂದರೆ ಏನು ಪೇನ್ ಆಗಲ್ಲ ನಾರ್ಮಲಾಗಿ. ಸರಿ, ಓಕೆ. ಹಾಂ ಸರ್. ನೀವೇ ಕೇಳಿದ್ರಲ್ಲ ಇವ್ರ ಫೋರ್ ಆರ್ಮ್ ಪೇನ್ ಹೇಗೆ ರೆಡ್ಯೂಸ್ ಆಯಿತು, ಒಂದು 7 ಮಂತ್ಸಿಂದ ಕೂಡ ಫೋರ್ ಆರ್ಮ್ ಪೇನ್ ಇತ್ತು, ಇವಾಗ ಹೇಗೆ ಕಮ್ಮಿ ಆಯಿತು ಅಂತ. ಸೊ ಅದೇ ಥರ ರೀಸೆಂಟಾಗಿ ಕೂಡ ನಾನೊಂದು ಪರ್ಸನಲ್ ಕ್ಲೈಂಟು ಒಬ್ಬರು 7 ಇಯರ್ಸಿಂದ ಒಂದು ಬ್ಯಾಕ್ ಪೇನ್ ಇದ್ದಿದ್ದನ್ನು ರೆಡ್ಯೂಸ್ ಮಾಡಿದೆ. ಸೊ ಇದೇ ಥರ ಸಾಕಷ್ಟು ಇದ್ರ ಮೇಲೆ ರಿಸರ್ಚ್ ನಾನು ಒಂದು 10 ಇಯರ್ಸಿಂದ ಒಂದು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಜಿಮ್ಮಲ್ಲಿ ಕೂಡ ಸಾಕಷ್ಟು ಜನಕ್ಕೆ ಶೋಲ್ಡರ್ಸ್ ಪೇನು, ಬ್ಯಾಕ್ ಪೇನು ಎಲ್ಲನೂ ಆಕ್ಯುಪ್ರೆಷರ್ ಪಾಯಿಂಟ್ಸಿಂದನೂ ರೆಕ್ಟಿಫೈ ಮಾಡಿದ್ದೀನಿ. ಸೊ ಈ ಕೇಸಸಲ್ಲಿ ಇವ್ರಿಗೆ ಒಂದು ISTME ಇಲ್ಲ ಡೀಪ್ ಟಿಶ್ಯೂ ಮಸಾಜು, ಆಮೇಲೆ ಆಕ್ಯುಪ್ರೆಷರ್ ಥೆರಪಿ, ಇದನ್ನೆಲ್ಲ ಕೂಡ ಯೂಸ್ ಮಾಡಿ ಇವ್ರಿಗೆ ಫೋರ್ ಆರ್ಮ್ ಪೇನು ಕಮ್ಮಿ ಆಗೋ ಥರ ಮಾಡಿದ್ದೀನಿ. ಸೊ ಇದು ಯಾವ ಥರ ಕಮ್ಮಿ ಆಗುತ್ತೆ ಏನು ಅನ್ನೋದೆಲ್ಲ ಕೂಡ ನೀವು ಕಂಪ್ಲೀಟ್ ವೀಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ನಾನು ಹೇಳೋದೇನೆಂದರೆ, ಸಾಕಷ್ಟು ಜನ ಬಂದು ವಾರ್ಮಪ್ಪೇ ಮಾಡೋದಿಲ್ಲ, ಮಸಲ್ಸ್ಗೆ ಫ್ಲೆಕ್ಸಿಬಿಲಿಟಿ ಅನ್ನೋದು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಸೊ ಆ ಮಸಲ್ಸ್ಗೆ ಫ್ಲೆಕ್ಸಿಬಿಲಿಟಿ ಯಾವಾಗ ಇರೋದಿಲ್ವೋ ಅದು ಟೈಟ್ನೆಸ್ ಬಿಲ್ಡ್ ಆಗುತ್ತೆ. ಕೆಲವೊಂದು ಮಸಲ್ಸು ತುಂಬಾ ಟೈಟ್ ಅಂತ ಆದಾಗ ನಿಮಗೆ ಪೇನು ಬರೋದಕ್ಕೆ ಕೆಲವೊಂದು ಕಡೆ ಅದು ಶುರು ಮಾಡುತ್ತೆ. ಸೊ ಇದು ನನ್ನೊಂದು ಕ್ಲೈಂಟ್ಸ್ ಒಂದು ರಿವ್ಯೂ, ಒಂದು 3 ಡೇಸ್ ಟ್ರೀಟ್ಮೆಂಟ್ ಮಾಡಿದೆ. ಆಗಿದಾಗ ಅವ್ರಿಗೆ 7 ಇಯರ್ಸಿಂದ ಇದ್ದಿದ್ದು ಬ್ಯಾಕ್ ಪೇನು ಕಮ್ಮಿ ಆಗಿದ ತಕ್ಷಣ ಅವರು ನನಗೆ ಮೆಸೇಜ್ ಮಾಡಿದ್ದಾರೆ. ಸೊ ಇದೇ ಥರ ಸಾಕಷ್ಟು ಜನಕ್ಕೆ ಪೇಯ್ನ್ ಇದ್ದರೆ ನನ್ನ ಕನ್ಸಲ್ಟ್ ಮಾಡಿ ಆದಷ್ಟು ಮಸಲ್ಸಲ್ಲಿ ನಿಮಗೆ ಸೊಲ್ಯೂಷನ್ ಬ್ಲಡ್ ಸಪ್ಲೈ ಹೋಗ್ತಾ ಹೋಗ್ತಾ ನ್ಯೂಟ್ರಿಷನ್ ಇನ್ಕ್ರೀಸ್ ಆಗುತ್ತೆ. ಸೊ ಇದಕ್ಕೆ ಮುಂಚೆ ಏನಾಗುತ್ತೆ ಅಂದರೆ ಇದಕ್ಕೆ ಬ್ಲಡ್ ಸಪ್ಲೈ ಆಗ್ತಾ ಇರೋದಿಲ್ಲ. ಸೊ ಯಾವಾಗ ಈ ಮಸಲ್ಸ್ ತುಂಬ ಟೈಟ್ ಆಗಿರುತ್ತೆ, ಸೊ ಟೈಟ್ ಆದಾಗ ಈ ಮಸಲ್ಸು ವರ್ಕ್ ಮಾಡಲ್ಲ. ಸೊ ಮಸಲ್ಸ್ ಯಾವತ್ತಿದ್ರೂ ಸ್ವಲ್ಪ ಸಾಫ್ಟಾಗಿ ಈ ಥರ ಅದುಮಿದ್ರೆ ಈ ಥರ ರಬ್ಬರ್ ಥರ ಇರಬೇಕು, ಸಾಫ್ಟಾಗಿ. ಸೊ ಫಸ್ಟ್ ದಿವಸ ಮಾಡಬೇಕಾದ್ರೆ ತುಂಬ ಹಾಡಿತ್ತಲ್ಲ, ಅಷ್ಟೇ ಡಿಫ್ರೆನ್ಸು. ಫಸ್ಟ್ ದಿವಸ ಮಾಡಿದಾಗ ಎಷ್ಟು ಹಾಡಿತ್ತೋ ಇವತ್ತು 3 ದಿವಸಕ್ಕೆ ಎಷ್ಟು ಕಮ್ಮಿ ಆಗಿದೆ. ಈ ಹಾರ್ಡ್ನೆಸ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ನಾಟ್ಸ್ ಬಿಲ್ಡ್ ಆಗುತ್ತೆ. ಈ ಯಾವಾಗ ಮಸಲ್ ಹಾರ್ಡಾಗಿರುತ್ತೆ ಆವಾಗ ಬ್ಲಡ್ ಸಪ್ಲೈ ಆಗೋದಿಲ್ಲ, ಆಗ ಮಸಲಲ್ಲಿ ನೀರು ಇರೋದಿಲ್ಲ, ಫ್ಯಾಷದಲ್ಲಿ ನೀರು ಇರೋಲ್ಲ. ಸೊ ಯಾವಾಗ ನಾವು ಈ ಥರ ಟ್ಯಾಪಿಂಗ್ ಮಾಡಿ ಟ್ರಿಗರ್ ಪಾಯಿಂಟ್ ಯೂಸ್ ಮಾಡಿದಾಗ ಎನಿ ಆಯಿಲ್, ಬಟ್ ನಿಮಗೆ ನಾಟ್ಸ್ ಹೆಂಗೆ ರಿಲೀಸ್ ಮಾಡಬೇಕು ಅಂತ, ಎಲ್ಲಿ ಪ್ರೆಷರ್ ಪಾಯಿಂಟ್ಸ್ ಎಲ್ಲಿರುತ್ತೆ ಅದು ಗೊತ್ತಿರಬೇಕು. ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ನಿಮಗೆ ಸಾಕಷ್ಟು ಪೇನ್ ರಿಲೀಸ್ ಆಗಿಬಿಡುತ್ತೆ.